ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ಕಾರ್ಯಕ್ರಮದಲ್ಲಿ ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಕ್ಕಾಗಿ ಸಮಸ್ತ ತಾಳಿಕೋಟಿ ಸಜ್ಜನ ಸಮಾಜದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಬಸವರಾಜ್ ಬ್ಯಾಲೂರ್ ಅವರು ಬಂದು ಪುಷ್ಪ ಸಮರ್ಪಣೆಯನ್ನು ಮಾಡಬೇಕೆಂದು ಕೇಳ್ಕೊಳ್ತೇನೆ. ಧನ್ಯವಾದಗಳು. ಅದೇ ತೆರನಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿದಂಥ ಬಸವರಾಜ್ ಜಾಲಿಬೆಂಚಿ ಅವರು ಕೂಡ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಕ್ಕಾಗಿ ಸಮಸ್ತ ತಾಳಿಕೋಟಿ ಸಜ್ಜನ ಸಮಾಜ ಬಾಂಧವರಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ನಾಗು ಸಜ್ಜನ್ ಅವರು ಬಂದು ಪುಷ್ಪ ಸಮರ್ಪಣೆಯನ್ನು ಮಾಡಬೇಕಂತ ತಿಳ್ಕೊತಾರೆ. ಧನ್ಯವಾದಗಳು. ಅದೇ ತೆರನಾಗಿ ಇನ್ನೋರ್ವರು ಸಮಾಜದ ಹಿರಿಯರಾದಂಥ ಶರಣಪ್ಪ ಸಜ್ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಕ್ಕಾಗಿ ಸಮಸ್ತ ತಾಳಿಕೋಟಿ ಸಜ್ಜನ ಸಮಾಜ ಬಾಂಧವರಿಂದ ಹಾಗೂ ವೈಯಕ್ತಿಕವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ರಾಜು ಸಜ್ಜನ್ ಡಾಕ್ಟರ್ ಅವರು ಬಂದು ಪುಷ್ಪ ಸಮರ್ಪಣೆ ಮಾಡಬೇಕನ್ನೋದು ಕೇಳ್ಕೊತಾರೆ. ಧನ್ಯವಾದಗಳು. ಅದೇ ತೆರನಾಗಿ ಇನ್ನೋರ್ವರು ವೇದಿಕೆ ಮೇಲೆ ಆಸೀನರಾದಂಥ ಪ್ರಕಾಶ್ ಸಜ್ಜನ್ರವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಕ್ಕಾಗಿ ಸಮಸ್ತ ತಾಳಿಕೋಟಿ ಸಜ್ಜನ ಸಮಾಜ ಬಾಂಧವರಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಮಾತು ಸಜ್ಜನ್ರವರು ಬಂದು ಪುಷ್ಪ ಸಮರ್ಪಣೆಯನ್ನು ಮಾಡಬೇಕಲ್ಲ ಕೇಳ್ಕೊತಾರೆ. ಧನ್ಯವಾದಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ PUC ಹಾಗೂ SSLCಯಲ್ಲಿ 90 ಅಬೌವ್ ಮಾಡಿದಂಥ ಮಕ್ಕಳಿಗೆ ಸನ್ಮಾನಿಸಿ 85 ಅಬೌವ್ ಮಾಡಿದಂಥ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ಗೌರವಿಸ್ತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸನ್ಮಾನಗೊಳ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರ ಪಾಲಕ ಪೋಷಕರು ಹಾಗೂ ತಾಳಿಕೋಟೆಯ ಸಮಸ್ತ ಸಜ್ಜನ್ ಸಮಾಜದ ಬಂಧು ಭಗಿನಿಯರಿಗೂ ಕೂಡ ಮಾತೋಶ್ರೀಯವರಿಗೂ ಕೂಡ ಸಹೋದರಿಯರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತಂದಿದ್ದಕ್ಕಾಗಿ ಸಮಸ್ತ ಸಜ್ಜನ್ ಸಮಾಜದ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಇಲ್ಲಿಗೆ ನನ್ನ ಸ್ವಾಗತ ಪತ್ರವನ್ನು ವಿರಾಮ ನೀಡ್ತಾ ಇದ್ದೇನೆ. ಜೈ ಹಿಂದ್ ಜೈ ಭಾರತ್. ತಮಗೆ ಧನ್ಯವಾದಗಳು. ಹಾಗೆಯೇ ಈ 2025 ಮತ್ತು 26ನೇ ಸಾಲಿನ SSLC ಹಾಗೂ PUC ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಅತಿ ಹೆಚ್ಚು ಒಂದು ಅಂಕಗಳನ್ನು ಗಳಿಸಿದೆ. ಅವಶ್ಯದ ಆತ್ಮೀಯರಾದಂಥ ಬಸವರಾಜ್ ಸಜ್ಜನ್ರವರೇ, ಹಿರಿಯರಾದಂಥ ಶರಣಪ್ಪ ಸಜ್ಜನ್ ಸಾವುಕಾರರವರೇ, ಗಣ್ಯ ವ್ಯಾಪಾರಿಗಳಾದಂಥ ಪ್ರಕಾಶ್ ಸಜ್ಜನ್ ಬಿಲ್ವಾರವರೇ, ಕಾರ್ಯಕ್ರಮದ ಸಂಚಾಲಕರಾದಂಥ ಕುಮಾರೇಶ್ವರ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಕಾಶಿನಾಥ್ ಸಜ್ಜನ್ರವರು, ವೇದಿಕೆಯ ಮುಂಭಾಗದಲ್ಲಿ ಆಸರಾದಂಥ ತಾಳಿಕೋಟೆಯ ಸಮಸ್ತ ಸಜ್ಜನ ಸಮಾಜದ ಗುರು ಹಿರಿಯರೇ, ಇವತ್ತಿನ ವಿನೂತನ ಕಾರ್ಯಕ್ರಮ SSLC ಹಾಗೂ PUC ಪರೀಕ್ಷೆಗಳಲ್ಲಿ 85%ಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ಗೌರವಿಸತಕ್ಕಂಥ ಒಂದು ಸುಂದರ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ 3-4 ವರ್ಷಗಳಿಂದ ನಡೀತಾ ಬಂದಿದ್ದನ್ನು ನಾನು ನೋಡಿದ್ದೇನೆ.
ಯಾಕೆ ಮಾಡೋದಂದರೆ ಸಾಕಷ್ಟು ಸಮಾಜದ ಅಲ್ಲಿ ಸಾಕಷ್ಟು ವರ್ಗದ ಜನರಿದ್ದಾರೆ ಸಮಾಜದಲ್ಲಿ. ತನ್ನದೇ ಆದಂಥ ಜಾತಿ ವರ್ಗವನ್ನು ನಾವು ಗಮನಿಸಿದಾಗ ಸಾಕಷ್ಟು ಜಾತಿ ಗುಂಪುಗಳಲ್ಲಿ ತಮ್ಮದೇ ಆದಂಥ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ಸತ್ಕರಿಸತಕ್ಕಂಥ ಕಾರ್ಯಕ್ರಮ ಸಮಾಜದಲ್ಲಿ ಜರುಗ್ತಾ ಇದೆ. ಅದೇ ತೆರನಾಗಿ ನಾವು ಕೂಡ ಸಜ್ಜನ ಸಮಾಜದ ವತಿಯಿಂದ ಶೇಕಡ 85-90 ಅಂಕಗಳನ್ನು ತೆಗೆದುಕೊಂಡ ಮಕ್ಕಳಿಗೆ ನಾವು ಸನ್ಮಾನಿಸಿ ಪ್ರೋತ್ಸಾಹಿಸಿದ್ದೆ. ಆದರೆ ಮುಂದಿನ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ದೃಷ್ಟಿಯಿಂದ ಕಳೆದ ತಿಂಗಳ ಸಭೆಯನ್ನು ಮಾಡಿದಾಗ ಚರ್ಚೆ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾಗಿದೆ. ಪಾಲಕ ಬಂಧುಗಳಲ್ಲಿ ವಿನಂತಿ ಮಾಡುತ್ತೇನೆಂದರೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅಪರಾಧ ಬದಲಾವಣೆ ಆಗ್ತಾ ಇದೆ. ಇವತ್ತು ಶಿಕ್ಷಣ ಕ್ಷೇತ್ರದ ಜೊತೆಗೆ ತಂತ್ರಜ್ಞಾನ ಕೂಡ ಇದರಲ್ಲಿ ಅಳವಡಿಸಿಕೊಂಡು ಸಾಕಷ್ಟು ಕ್ಷೇತ್ರದಲ್ಲಿ ಅಪರಾಧ ಬದಲಾವಣೆ ಆ ಬದಲಾವಣೆ ಆದಂಥ ಕಾರ್ಯಕ್ಷೇತ್ರಗಳಿಗೆ ನಾವು ಅಪ್ಡೇಟ್ ಆಗಬೇಕಾಗ್ತದೆ. ಆ ದಿಸೆಯಲ್ಲಿ ಪಾಲಕ ಬಂಧುಗಳಲ್ಲಿ ಸವಿನಯ ಪ್ರಾರ್ಥನೆ ಮಾಡೋದು ಏನಂದರೆ ತಮ್ಮ ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಸಂಸ್ಕಾರವಂತರನ್ನಾಗಿ ಮಾಡಿದರೆ ಅದೇ ಒಂದು ಕಡೆ ಏನು ಹೇಳ್ಬೇಕು ಅಂದರೆ ಮಕ್ಕಳಿಗಾಗಿ ಆಸ್ತಿ ಬೇಡ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡತಕ್ಕಂಥ ಒಂದು ಗಾದೆಯಂತೆ ಆ ದಿಸೆಯಲ್ಲಿ ತಾವೆಲ್ಲರೂ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಜೊತೆಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟದ್ದಾದರೆ ನಮ್ಮ ಸಮಾಜದಲ್ಲೂ ಕೂಡ ಮುಂದೆ ಬರಲಿಕ್ಕೆ ಸಾಧ್ಯ. ಸಮಾಜದಲ್ಲಿ ಇವತ್ತು ಏನಾಗ್ತಾ ಇದೆ ಅಂದರೆ ಎಂಥದ್ದೇ ಇವತ್ತು ಜಾತಿಯ ಆಧಾರದ ಮೇಲೆ ಇವತ್ತು ಸಮಾಜ ನಿಂತಿದೆ. ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಏನೇ ಗಣನೆ ಮಾಡ್ತಾ ಇದ್ದಾರೆ ಜನ ಇವತ್ತು. ಅದಕ್ಕೆ ನಮ್ಮ ಸಮಾಜವೂ ಕೂಡ ಏನು ಕಡಿಮೆ ಇಲ್ಲ. 40 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ಕಾಣೆಯ ಸಮಾಜ. ಯಾವ ಸಮಾಜಕ್ಕಿಂತ ನಾವು ಕಡಿಮೆ ಇಲ್ಲ. ಆದರೆ ನಾವು ವ್ಯಾಪಾರಿಕ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಕ್ಷೇತ್ರದಲ್ಲಿ ನಾವು ಮುಂದಿದ್ದೇವೆ. ಬಟ್ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಒಲವೆ ಕಡಿಮೆ ಇದೆ, ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಅದಕ್ಕೆ ಹಾಗಾಗದಂತೆ ತಾವೆಲ್ಲ ಪಾಲಕರು ಇವತ್ತಿನ ಒಂದು ಆಧುನಿಕ ಸಮಾಜದಲ್ಲಿ ಸಾಕಷ್ಟು ರಾಜ್ಯ ಮತ್ತು ಕೇಂದ್ರ ಪಟ್ಟಾಧಾರಿತ ಸಿಲೆಬಸ್ಗಳನ್ನು ಓದಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಒಳ್ಳೊಳ್ಳೆಯ ಹುದ್ದೆಗಳನ್ನು ಅಲಂಕರಿಸಿದರೆ ಉಳಿದಂಥ ಕಲಿತಕ್ಕಂಥ ಮಕ್ಕಳನ್ನ ಕಲಿತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಮೇಲೆ ಕೆತ್ತಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ನಾವು ಗಮನಿಸಿದಾಗ ನನ್ನ 30 ವರ್ಷ ಸರ್ವಿಸ್ನಲ್ಲಿ ನಾವು ಗಮನಿಸಿದಾಗ ಪ್ರತಿಯೊಂದು ಕಾರ್ಯ ಕಾಲೇಜಿನ ಚೇರ್ಮನ್ ಸರ್, ಮ್ಯಾನೇಜ್ಮೆಂಟ್, ಲೆಕ್ಚರರ್, ಪ್ರಿನ್ಸಿಪಲ್ ಮತ್ತು ನನ್ನ ತಂದೆ ತಾಯಿಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನನ್ನ ಲೆಕ್ಚರ್ಗಳು ಕೇವಲ ಪಾಠವನ್ನು ಹೇಳದೆ ಜೀವನದಲ್ಲಿ ಹೇಗೆ ಯಶಸ್ಸನ್ನು ಗಳಿಸಬೇಕೆಂದು ಹೇಳಿಕೊಟ್ಟಿದ್ದಾರೆ. ಅವರಿಗೂ ನನ್ನ ನಮಸ್ಕಾರಗಳು. ಈ 2 ಮಾತುಗಳನ್ನು ಹೇಳಲಿ ಅನುವು ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರಕಾಶ್ ಸಜ್ಜನ್ರವರಿಂದ ಸಮಾಜದ ಅಧ್ಯಕ್ಷರಾದಂಥ ಪ್ರಕಾಶ್ ಸಜ್ಜನ್ರವರಿಗೆ ಪುಷ್ಪ ಸಮರ್ಪಣೆಯನ್ನು ಮಾಡಬೇಕೆಂದು ಅವರು ಕೇಳ್ಕೊಳ್ತಾರೆ. ಧನ್ಯವಾದಗಳು. ಅದೇ ತರನಾಗಿ